ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಆರೋಗ್ಯಕರವಾಗಿ ಹೆಸರು ಕಾಳಿನ ದೋಸೆ ಮಾಡ್ತೀವಿ. ಜೊತೆಗೆ ಈ ದೋಸೆ ಪ್ರೀಮಿಕ್ಸ್ ಕೂಡ ಮಾಡಿಟ್ಕೋತೀವಿ. ಈ ಪುಡಿ ಮಾಡಿಟ್ಕೊಬಿಟ್ರೆ ಸಾಕು, ನಿಮ್ಗೆ ಯಾವಾಗ ಬೇಕೋ ಆವಾಗ ದಿಢೀರಾಗಿ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ರೀಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಹೆಸರು ಕಾಳು ಹಾಕೋತಾ ಇದ್ದೀನಿ 2 ಕಪ್ ಅಷ್ಟು. 2 ಕಪ್ ಹೆಸರು ಕಾಳಿಗೆ 1/4 ಕಪ್ ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಯಾವ ಅಕ್ಕಿ ಬೇಕಾದ್ರೂ ಹಾಕೋಬೋದು. 2 ಕಪ್ ಹೆಸರು ಕಾಳಿಗೆ 1/4 ಕಪ್ ಅಕ್ಕಿ ಬೇಕಾದಷ್ಟು. ಈಗ ಇದಕ್ಕೆ ನೀರು ಹಾಕ್ಕೊಂಡು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಎಷ್ಟು ಧೂಳು ಕಸ ಎಲ್ಲ ಇರುತ್ತೆ ಅದೆಲ್ಲ ಹೋಗೋವರೆಗೂ ಕ್ಲೀನ್ ಮಾಡ್ಕೋಬೇಕು. 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಈ ಕಾಳನ್ನ ಒಣಗಿಸ್ಕೋಬೇಕು. ಒಂದು ಬಟ್ಟೆ ಮೇಲೆ ಅಥವಾ ಈ ಥರ ಒಂದು ಟ್ರೇ ಮೇಲೆ ಹಾಕೊಂಡಿದ್ದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಈ ಥರ ಚಿಕ್ಕ ಟ್ರೇಲಿ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ದೊಡ್ಡ ಟ್ರೇ ಅಥವಾ ಒಂದು ಯಾವ್ದಾದ್ರು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಸಣ್ಣ ಲೇಯರ್ ಮಾಡಿಕೊಂಡು. ಇವಾಗ ಇದನ್ನ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಇವಾಗ ಇದನ್ನ ನೀವು ಬಿಸಿಲಲ್ಲಿ ಅಥವಾ ಫ್ಯಾನ್ ಕೆಳಗೆ ಎಲ್ಲಿ ಬೇಕಾದ್ರೂ ಡ್ರೈ ಮಾಡ್ಕೋಬೇಕು. ಒಟ್ನಲ್ಲಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನಾನು ಇದನ್ನ ಆಚೆ ಇಡಲೇ ಇಲ್ಲ, ಕಿಚನಲ್ಲಿ ಹಾಗೆ ಇಟ್ಟಿದ್ದೆ. ಈಗಿರೋ ಟೆಂಪ್ರೇಚರ್ಗೆ ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಮಾಯಿಶ್ಚರ್ ಇದ್ದರೆ ಅದು ಸ್ವಲ್ಪ ಡ್ರೈ ಆಗಲಿ ಅಂತ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಈ ಹೆಸರು ಕಾಳೆಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದ್ರದ್ದು ಫುಲ್ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕಂದರೆ ಇದನ್ನ ಪ್ರೀಮಿಕ್ಸ್ ಮಾಡ್ತಿರೋದಲ್ಲ, ಚೆನ್ನಾಗಿ ಡ್ರೈ ಮಾಡ್ಕೊಂಡು ಇದನ್ನ ಪುಡಿ ಮಾಡ್ಕೋಬೇಕು. ಆಗಲೇ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಬೇಗ ಅದು ಕೆಟ್ಟೋಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದನ್ನ ಸಪ್ರೇಟ್ ತಗೊಬಿಡೋಣ. ಇವಾಗ ಇದೇ ಬಾಣಲಿಗೆ ಒಣ ಶುಂಠಿ ಚೂರು ಹಾಕೊಂಡಿದ್ದೀನಿ. ಒಂದು 5 ಗ್ರಾಮ್ ಅಷ್ಟಿದೆ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಶುಂಠಿ ಮಾಮೂಲಿ ಹಸಿ ಶುಂಠಿನೇ ಬಿಸಿಲಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಟಿದ್ದೆ. ಈ ಥರ ಆಗಿದೆ. ಇಲ್ಲಿದ್ರೆ ನಿಮ್ಮ ಹತ್ರ ಒಣ ಶುಂಠಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೂರು ನೀರಿನಾಂಶ ಇರಬಾರ್ದು ಅಂತ ಡ್ರೈ ಮಾಡ್ಕೊಂಡು ಹಾಕೋತಿರೋದು. ಈಗ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಈಗ ಇದನ್ನು ಸಪ್ರೇಟ್ ತಗೊಬಿಡೋಣ. ಮತ್ತು ಇದೇ ಬಾಣಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಹುರ್ಕೋಬೇಕು. ಇದು ಅಷ್ಟೇ, ಫುಲ್ ಡ್ರೈ ಆಗಬೇಕು. ಬಿಸಿ ಬಾಣಲಿಲಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಬಿಟ್ರೆ ಸ್ವಲ್ಪ ಹೊತ್ತಿಗೆ ಅದಾಗದೆ ಫುಲ್ ಡ್ರೈ ಆಗಿಬಿಡುತ್ತೆ. ನೋಡಿ, ಈ ಥರ ಫುಲ್ ರೋಸ್ಟ್ ಆಗಬೇಕು. ಈ ಥರ ಪುಡಿ ಮಾಡಿದಾಗ ಈ ಥರ ಪುಡಿ ಆಗಬೇಕು. ಈಗ ಇದನ್ನು ಹೆಸರು ಕಾಳಿಗೆ ಹಾಕೊಳ್ಳೋಣ. ಇವಾಗ ಇದ್ರ ಜೊತೆಗೆ 1/4 ಚಮಚ ಅರಿಶಿನದ ಪುಡಿ, 1/4 ಚಮಚ ಹಿಂಗು ಮತ್ತು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಸದ್ಯಕ್ಕೆ 1 ಟೀ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ದೋಸೆ ಹಾಕ್ಬೇಕಾದ್ರೆ ಬೇಕಾಗುತ್ತೆ, ಅವಾಗ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಒಣ ಶುಂಠಿ ಹಾಕಿದ್ನಲ್ಲ, ಅದನ್ನ ಸ್ವಲ್ಪ ಜಜ್ಕೊಂಡು ಹಾಕೋತಾ ಇದ್ದೀನಿ. ಆಗ ಮಿಕ್ಸಿಲಿ ಹಾಕೊಂಡು ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದಲ್ಲ, ಮಿಕ್ಸಿಲೇ ಪುಡಿ ಮಾಡ್ಕೋಬೋದು. ನೀವು ಜಾಸ್ತಿ ಮಾಡಬೇಕಾದ್ರೆ ಮಿಲ್ಲಲ್ಲೇ ಕೊಟ್ಕೊಳ್ಳಿ. ಇವಾಗ ನೋಡಿ, ಈ ಥರ ಫುಲ್ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸರು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ಎಲ್ಲನೂ ಚೆನ್ನಾಗಿ ಡ್ರೈ ಮಾಡಿ ಹಾಕಿರೋದಲ್ಲ, ತುಂಬ ದಿನ ಇದನ್ನು ಸ್ಟೋರ್ ಮಾಡಿರ್ಬೋದು, ಚೂರು ನೀರಿನಾಂಶ ಇಲ್ಲ. ಈ ಥರ ಪುಡಿ ಮಾಡಿ ಇಟ್ಕೊಬಿಟ್ರೆ ಸಾಕು. ನೀವು ತುಂಬ ಬ್ಯುಸಿ ಇದ್ದಾಗ ದಿಢೀರಾಗಿ ಬರೀ ನೀರಲ್ಲಿ ಇದನ್ನ ಮಿಕ್ಸ್ ಮಾಡಿ ದೋಸೆ ಹುಯ್ಕೋಬೋದು. ದೋಸೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರಾದರೂ ಸ್ಟಡೀಸ್ಗೆ ಅಂತ, ಜಾಬ್ಗೆ ಅಂತ ಮನೆಯಿಂದ ದೂರ ಹೋಗಿರ್ತಾರಲ್ಲ, ಅವ್ರಿಗೂ ಇದನ್ನ ನೀವು ಮಾಡ್ಕೊಡ್ಬೋದು. ಹೆಲ್ದಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ, ಮತ್ತು ಇದರಲ್ಲಿ ದೋಸೆ ಮಾಡೋದು ತುಂಬಾ ಈಸಿಯಾಗಿರುತ್ತೆ. ಇವಾಗ ಇದರಲ್ಲಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ಪ್ರೀಮಿಕ್ಸ್ ಹಾಕೋತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ನೀರು ತೊಗೊಂಡಿದ್ದೀನಿ, ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರು. ಚೂರೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ. ಒಂದೇ ಸಲ ಹಾಕ್ಬಿಟ್ರೆ ಸ್ವಲ್ಪ ಗಂಟು ಥರ ಆಗುತ್ತೆ, ಅದಕ್ಕೆ ಚೂರೇ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ 1 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇಷ್ಟು ಗಟ್ಟಿಯಾಗಿದೆ. ಈಗ ಮತ್ತೆ ಮೇಲಿಂದ 2ರಿಂದ 3 ಚಮಚ ನೀರು ಮತ್ತೆ ಹಾಕಿದ್ದೀನಿ. ಚೂರನ್ನು ಗಂಟು ಇಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಟೆಕ್ಸ್ಚರಲ್ಲಿ ಇರಬೇಕು. ತುಂಬ ನೀರಿನ ಥರನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈ ಥರ ಇದ್ದರೆ ಕರೆಕ್ಟಾಗಿರುತ್ತೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಅರ್ಧ ಗಂಟೆ ಹಾಗೆ ಪಕ್ಕಕ್ಕಿಡೋಣ. ಅರ್ಧ ಗಂಟೆ ಆದಮೇಲೆ ದೋಸೆ ಹಾಕೋಬೇಕು. ಇವಾಗ ಅರ್ಧ ಗಂಟೆ ಆಗಿದೆ. ಬ್ಯಾಟರ್ ನೋಡೋಣ. ಈ ಟೆಕ್ಸ್ಚರ್ ಕರೆಕ್ಟಾಗಿದೆ. ಮೊದಲೇ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ವಿ. ಅಕಸ್ಮಾತ್ ತುಂಬ ಗಟ್ಟಿ ಇದ್ದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಟೆಕ್ಸ್ಚರ್ ಇರಬೇಕು ದೋಸೆ ಹಾಕೋಕ್ಕೆ.
ಇವಾಗ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು. ನಾವು ಹಿಟ್ಟು ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ವಿ, ಆದರೆ ಈಗ ನೀರೆಲ್ಲ ಹಾಕಿದ್ದೀವಲ್ಲ, ಮತ್ತೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಇಷ್ಟು ಬ್ಯಾಟರಲ್ಲಿ ಸುಮಾರು 6 ದೋಸೆಗಳನ್ನ ಮಾಡ್ಕೋಬೋದು. ಇವಾಗ ದೋಸೆ ತವಾ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಕಿಚನ್ ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ತವಾ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಮಾಡ್ಕೊಬಿಡಿ. ಲೋ ಫ್ಲೇಮಲ್ಲಿ ಬ್ಯಾಟರ್ ಹಾಕೋಬೇಕು. ಇವಾಗ ನಿಧಾನವಾಗಿ ಮಧ್ಯದಿಂದ ಈ ಥರ ಸ್ಟಾರ್ಟ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡೋದನ್ನ. ಈವನ್ ಆಗಿ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೋಬೇಕು. ಮೇಲೆ ಲೇಯರ್ ಸ್ವಲ್ಪ ಡ್ರೈ ಆದಾಗ ಇದಕ್ಕೆ ತುಪ್ಪನೋ ಎಣ್ಣೆನೋ ಹಾಕೋಬೇಕು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಬೇಕಾದ್ರೂ ಹಾಕೋಬೋದು. ಲೈಟಾಗಿ ಈ ಥರ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಕಾಣುತ್ತಲ್ಲ, ಇವಾಗ ಇದನ್ನು ತಿರುಗಿಸ್ಕೋಬೇಕು. ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಒಂಚೂರು ಕಚ್ಕೊಳ್ಳಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದನ್ನ ಎಣ್ಣೆ ತುಪ್ಪ ಏನಿಲ್ಲದೆ ಕೂಡ ಮಾಡ್ಬೋದು. ಡಯಟ್ ಮಾಡೋರು ಎಣ್ಣೆ ತುಪ್ಪ ಇಲ್ಲದೆ ಆರಾಮಾಗಿ ಇದನ್ನ ಮಾಡ್ಕೊಂಡು ತಿನ್ಬೋದು. ಇವಾಗ 2 ಸೈಡು ಚೆನ್ನಾಗಿ ಬಂದಿದೆ. ಇವಾಗ ಈ ದೋಸೆ ರೆಡಿ ಆಗಿದೆ. ಇದೇ ರೀತಿ ಇನ್ನೊಂದು ದೋಸೆ ಹಾಕೊಳ್ಳೋಣ. ಇದು ಸ್ವಲ್ಪ ಬೇರೆ ಥರ. ಫಸ್ಟ್ ಎಣ್ಣೆನ ಗ್ರೀಸ್ ಮಾಡ್ಕೊಂಡು ಒರೆಸ್ಕೊಂಡಿದ್ದೀನಿ, ಮತ್ತು ಬ್ಯಾಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಮೊದಲ ಥರನೇ ಮೇಲೆ ಲೇಯರ್ ಡ್ರೈ ಆದಮೇಲೆ ಸ್ವಲ್ಪ ಎಣ್ಣೆನ ತುಪ್ಪ ಹಾಕ್ಕೊಂಡು ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಅಥವಾ ಕ್ಯಾರೆಟು ಕೂಡ ಹಾಕೋಬೋದು, ಅಥವಾ ಈ ಥರ ಚಟ್ನಿ ಪುಡಿ ಬೇಕಾದ್ರೆ ಉದಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚಟ್ನಿ ಪುಡಿ ಹಾಕ್ಬಿಟ್ರೆ ಸಾಕು, ನಿಮಗೆ ಬೇರೆ ನೆಂಚ್ಕೊಳ್ಳೋಕ್ಕೆ ಏನು ಬೇಡ, ಇದರಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ವಿಡಿಯೋನ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಇದು ಕಾಂಬಿನೇಷನ್ನು. ಇವಾಗ ತುಂಬಾ ರುಚಿಯಾಗಿ ದಿಢೀರಾಗಿ ಹೆಸರು ಕಾಳಿನ ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿ ಪುಡಿ ಜೊತೆ ಅಥವಾ ಯಾವ್ದಾದ್ರು ಗ್ರೇವಿ ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಇದೆಷ್ಟು ರುಚಿಯಾಗಿರುತ್ತೆ ಅಂದರೆ ಮಕ್ಕಳು ಹಾಗೇನೆ ಅದನ್ನ ತಿಂದು ಖಾಲಿ ಮಾಡಿಬಿಡ್ತಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.